ಕ್ರಾಸ್ ಎಂಡ್ ಆಡ್ತದೆ ಕ್ರಾಸ್ ಎಂಡ್ ಆಡ್ಸು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ರಾಜಕೀಯ ಕೆಸರೆ ಶುರುವಾಗಿದೆ. ಹೌದು, ಸಂಸದ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಒಂದೇ ದಿನ ಜನತಾ ದರ್ಶನವನ್ನು ಇಟ್ಟುಕೊಂಡಿದ್ದು ನಾನೊಂದು ನೀನೊಂದು ಎಂಬಂತೆ ವರ್ತನೆ ಮಾಡಿ ಜನತೆಯ ಪಾಲಿಗೆ ಗೊಂದಲ ಉಂಟಾಗಿದೆ. ನೂತನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಂದು ಜಿಲ್ಲಾಡಳಿತ ಭವನದ ಸಂಸದ ಕಚೇರಿಯಲ್ಲಿ ಜನತಾ ದರ್ಶನ ಹಮ್ಮಿಕೊಂಡಿದ್ದಾರೆ. ಇತ್ತ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕು ಕಚೇರಿ ಬಳಿ ಜನತಾ ದರ್ಶನ ಏರ್ಪಡಿಸಿದ್ದು, ಇದೇ ವಿಚಾರ ಈಗ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ಇನ್ನು ಜನತಾ ದರ್ಶನದ ವೇಳೆ ಸಂಸದ ಸುಧಾಕರ್, ನಾನು ಅಸಹಾಯಕ, ನನಗೆ ಬಂದಿರುವ ಮನವಿ ಪತ್ರಗಳು ಶಾಸಕರು ಹಾಗೂ ರಾಜ್ಯ ಸರ್ಕಾರ ಮಾಡುವ ಕೆಲಸಗಳು ಆಗಿವೆ. ಶಾಸಕ ಕ್ಷೇತ್ರಕ್ಕೆ ಅನುದಾನ ತಂದಿಲ್ಲ ಎಂದು ಇದೇ ವೇಳೆ ಸಂಸದ ಶಾಸಕರ ನಡತೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಾಡ್ಬಿಡ್ಬೋದಿತ್ತು, ಹಾಕ್ಸಿದ್ದೆ, ಟೆಂಡರ್ ಆಗೋಗಿತ್ತು. ಇವಾಗ ನಾನು ಅಸಹಾಯಕ. ಆದರೆ ಇದೇ ವಿಚಾರವಾಗಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನಾನು ತಂದಿರುವ ಅನುದಾನವನ್ನು ಸಂಸದರಿಗೆ ವಾಟ್ಸ್ಆಪ್ ಮಾಡುತ್ತೇನೆ, ಬೇಕಾದ್ರೆ ನೋಡಿಕೊಳ್ಳಲು ಎಂದು ಟಾಂಗ್ ಕೊಟ್ಟಿದ್ದಾರೆ. ವರ್ಷದ ಮೇಲೆ 4 ತಿಂಗಳಾಯ್ತು, ಒಂದು ಅನುದಾನನೇ ತಂದಿಲ್ಲ ಚಿಕ್ಕಬಳ್ಳಾಪುರಕ್ಕೆ, ಸುಮ್ಮನೆ ಮಾತಾಡ್ತಾರೆ ಅಂತ ಹೇಳಿ ಅವ್ರ ನಂಬರ್ಗೆ ಅನುದಾನ ತಂದಿರೋದು ಫಾರ್ವರ್ಡ್ ಮಾಡ್ತೀನಿ, ನಿಮ್ಮ ಮುಂದೆ ವಾಟ್ಸ್ಆಪ್ ಓಪನ್ ಮಾಡಿ ತೋರಿಸಿ. ಸದ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬದ್ಧ ವೈರಿಗಳ ನಡುವೆ ಮತ್ತೆ ಕಾಳಗ ಶುರುವಾಗಿದ್ದು, ಕ್ಷೇತ್ರದಲ್ಲಿ ರಾಜಕೀಯ ಚರ್ಚೆಗಳು ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ. ಏನು